ನೀವು ಈ ಹಿಂದೆ ಹೇಳ್ಕೊಂಡಿದ್ರಿ ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ. ಬಟ್ ಈಗ ಮೈತ್ರಿ ಆಗಿದೆ ವರಿಷ್ಠರ ತೀರ್ಮಾನ ಅಂತ ಹೇಳಿದ್ರು. ನಿಮ್ಗೆ ಈ ವಿಷಯ ಸಮಾಧಾನಕರವಾಗಿದೆಯಾ? ನನ್ನ ಕ್ಷೇತ್ರದ ವಿಷಯದಲ್ಲಿ ಅಲ್ಲಿ BJP ಒಂದು ನಮ್ಮ ಎದುರಾಳಿಗಳಿರ್ಬೋದು, ನಮ್ಮ ವಿರುದ್ಧ ಸೋತಂಥವ್ರು ಇರ್ಬೋದು, ಅವರೆಲ್ಲ ಹೆಂಗೆ ನಡ್ಕೊಂತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಇಲ್ಲಿ MP ಚುನಾವಣೆ ಬಂತು. ಅವ್ರು ಹೇಳಿದ್ರು ನಮಗೆ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು, ನೀವು ಈ ಥರ ಮಾಡಿರಿ ಮೈತ್ರಿ ಅದ ಇಲ್ಲಿ ಅಂತ ಹೇಳಿದ್ರು. ನಾವು ನ್ಯಾಯವಾಗಿ ನಾವು ನಡ್ಕೊಂಡ್ವಿ. ಆದರೆ ಅವ್ರು ಹೆಂಗೆ ನಡ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಿಜವಾಗ್ಲೂ ನನ್ನ ಕ್ಷೇತ್ರದ ಒಂದು ಜನರು ಏನು ತೀರ್ಮಾನ ಅದ ನನಗೆ ಗೊತ್ತಿಲ್ಲ. ಆದರೆ ನಾನು ಈಗ ಸದ್ಯ ನಮ್ಮ ಒಂದು ವರಿಷ್ಠರ ಏನು ತೀರ್ಮಾನ ಅದ ಆ ತೀರ್ಮಾನದ ಪ್ರಕಾರ ಪ್ರಾಮಾಣಿಕವಾಗಿ ನಾನು ಅವ್ರ ಜೊತೆಲೇ ನಮ್ಮ ಪಕ್ಷದ ತೀರ್ಮಾನ ಜೊತೆ ನಾನು ಇದ್ದೀನಿ. ಅದನ್ನು ಬಿಟ್ಟರೆ ಮುಂದಿನ ದಿನಗಳು ನಮ್ಮ ತಾಲೂಕಿನ ಮತದಾರರು ಯಾವ ರೀತಿ ನೋಡ್ತಾರೆ, ಯಾಕಂದರೆ ನಾವು ಮೊದಲಿಂದ ಕೂಡ ಜನರ ತೀರ್ಮಾನನೇ ನನ್ನ ತೀರ್ಮಾನ ಅಂತ ಬಂದೀನಿ. ಮುಂದಿನ ದಿನಗಳಲ್ಲಿ ಏನೇ ಇದ್ದರೂ ಪಕ್ಷ ತೀರ್ಮಾನಗಳ ಜೊತೆ ನಾನೇ ಇರ್ತೀನಿ.